ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವಾಗ ಹೊರಗಡೆ ಬಂದಿದ್ದೆ. ನೋಡಿ, ಗಿಡದಲ್ಲಿ ಎಷ್ಟು ಚಂದ ಹೂಗಳಿಂದ ತುಂಬಿಕೊಂಡಿತ್ತು. ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಒಂದು ಚಿಕ್ಕ ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ. ಇವಾಗ ಟೇಲರ್ ಹತ್ರ ಹೊರಟಿದ್ದೀನಿ. ಸಾರಿಗೆ ಬ್ಲೌಸ್ ಹೊಲಿಸೋಣ ಅಂತೇಳಿ ಸುಮಾರು ದಿವಸದಿಂದ ಹೋಗಬೇಕು ಅಂದ್ಕೊಳ್ತಾ ಇದ್ದೆ, ಆಗ್ತಿರ್ಲಿಲ್ಲ. ಇವಾಗ ಊರಿಗೆ ಹೋಗೋ ಟೈಮ್ ಬಂತಲ್ವ, ಅದಕ್ಕೆ ಬ್ಲೌಸ್ ಎಲ್ಲ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಹಾಗೆ ಆರುಷಿ ಡಾನ್ಸ್ ಕ್ಲಾಸ್ ಚೂಡಿ ಕೂಡ ಹೊಲಿಸ್ಕೊಂಡು ಬರೋಣ ಅಂತ ಬಟ್ಟೆ ತೊಗೊಂಡೆ. ಇವಾಗ ಆರುಷಿ ಯೂನಿಫಾರ್ಮ್ ತೊಗೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆಯೇ ಆರುಷಿ ಡಾನ್ಸ್ ಕ್ಲಾಸ್ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು. ನಂದು ಸಾರಿ ಬ್ಲೌಸ್ ಎಲ್ಲ ರೆಡಿ ಆಗಬೇಕು. ಅದಕ್ಕೆ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಟೇಲರ್ ಹತ್ರ ಹೋಗ್ಬೇಕೀಗ. ಹಾಗೆ ಸುಮಾರಿಷ್ಟು ಕೆಲಸಗಳಿದೆ. ಟೇಲರ್ ಹತ್ರ ಬಟ್ಟೆ ಕೊಟ್ಟಿದ್ದಾಯಿತು. ಹಾಗೆ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು. ಈಗ ಆ ಕಡೆ ಹೊರಟ್ವಿ. ಆಮೇಲೆ ನಾನು ಅಲ್ಲಿ ಯಾವುದೇ ವಿಡಿಯೋ ಮಾಡಿಲ್ಲ. ನಾವು ಅದು ಇದು ಅಂತ ಮಾತಾಡ್ತಾ ನನಗೆ ವಿಡಿಯೋ ಮಾಡೋದಕ್ಕೆ ಮರ್ತೋಯ್ತು. ಆಮೇಲೆ ಮನೆಗೆ ಬಂದೆ. ಮನೆಗೆ ಬರ್ತಿದ್ದಂಗೆ ಹಸ್ಬೆಂಡ್ ಊರಿನ ತಂದಂಥ ಮಾವಿನಕಾಯಿಗಳು ಇನ್ನೊಂದು ಸ್ವಲ್ಪ ಇತ್ತು. ಅಪ್ಪೆ ಮಾವಿನ ಹಣ್ಣು ಇದೆಲ್ಲ ಇತ್ತು. ಅದಕ್ಕೆ ಅದು ಹಾಳಾಗಬಾರ್ದು ಅಂತೇಳಿ ಈಗ ಇದನ್ನೆಲ್ಲ ಉಗಿ ಮೇಲೆ ಬೇಯಿಸ್ಕೊಂಬಿಟ್ಟು, 1 ವರ್ಷ ಆದರೂ ಕೆಡದಿರೋ ಥರ ಗೊಜ್ಜು ಅಂತ ಹೇಳ್ಬೋದು, ಇಲ್ಲ ಜಾಮ್ ಥರ ಅಂತ ಹೇಳ್ಬೋದು. ಖಾರ ಕೂಡ ಹಾಕಿರ್ತೀವಿ. ಅದಕ್ಕೆ ಏನು ಹೆಸರು ಬೇಕಾದರೂ ಹೇಳಿ ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಅದನ್ನ ಮಾಡೋಣ ಅಂಥೇಳಿ ಈಗ ಮಾವಿನಕಾಯಿ ಎಲ್ಲ ಕ್ಲೀನಾಗಿ ತೊಳೆದು ಉಗಿ ಮೇಲೆ ಬೇಯಿಸೋಣ ಅಂತ ಹೊರಟೆ. ಉಗಿಯಲ್ಲಿ ಬೇಯಿಸ್ಬಿಟ್ಟು ನೋಡಿ, ಇವಾಗ ಇದನ್ನ ರೆಡಿ ಮಾಡಿದೆ. ಹಲ್ವಾ ಥರ ಕೂಡ ಕಾಣಿಸುತ್ತೆ ನೋಡೋದಕ್ಕೆ. ಮಾವಿನ ಹಣ್ಣಿನ ಹಲ್ವಾ ಅಂತ ಕೂಡ ಹೇಳ್ಬೋದು. ಇದು ಖಾರ ಕೂಡ ಇರುತ್ತೆ. ಇದಕ್ಕೆ ನಾವು ಖಾರ ಮತ್ತು ಹುಳಿ ಅಂತೂ ಮಾವಿನಕಾಯಲ್ಲೇ ಇರುತ್ತೆ. ಉಪ್ಪು ಬೆಲ್ಲ ಎಲ್ಲ ಹಾಕಿರ್ತೀವಿ. ಸಿಹಿ, ಖಾರ, ಉಪ್ಪು ಎಲ್ಲನೂ ಮಿಶ್ರಣವಾಗಿರುವಂಥದ್ದು ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದು ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು 1 ವರ್ಷದವರೆಗೂ ಇಟ್ಕೊಂಡು ಬಳಸ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಕೇಕ್ ಥರನೂ ಕಾಣಿಸ್ತಾ ಇದೆ. ಇದು ರಾಗಿ ಮಣ್ಣಿ ಅಂತ ಮಾಡ್ತಾರಲ್ಲ, ಅದೇ ಥರ ಕಾಣಿಸುತ್ತೆ ನೋಡೋದಕ್ಕೆ. ಕಟ್ ಮಾಡಿ ಪೀಸ್ ಮಾಡಿ ತಿನ್ಬೋದು. ಇದು ಚಪಾತಿ ಜೊತೆ, ಹಾಗೆ ಬ್ರೆಡ್ ಜಾಮ್ ಥರ ಬಳಸ್ಕೋಬೋದು. ದೋಸೆ ಜೊತೆ, ಅನ್ನದ ಜೊತೆ ಎಲ್ಲನೂ ಚೆನ್ನಾಗಿರುತ್ತೆ. ಇದನ್ನ ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಾನು ಎಲ್ಲ ಒಂದು 3-4 ರೆಸಿಪಿನ ಸೇರಿ ಇದರಲ್ಲೇ ಕೂಡ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ನೋಡ್ದಿದ್ದವರಿಗೆ ಇಲ್ಲಿ ಸಿಗತ್ತೆ ಅಂತೇಳಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲ ಮಾವಿನಕಾಯಿದೆ ರೆಸಿಪಿಗಳು. ಇದು ಮಾವಿನಕಾಯಿ ಬೂತ್ ಗೊಜ್ಜು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಖಾರ ಆಗಿ ಸಖತ್ತಾಗಿರುತ್ತೆ. ನಂತರ ಅಪ್ಪೆ ಹುಳಿ, ಹಾಗೆಯೇ ಹಲಸಿನ ಸೊಳೆದು ಚಕ್ಕೆ ಪಳದ್ಯ. ಇವಾಗೆಲ್ಲ ಹಲಸಿನ ಸೊಳೆ, ಹಲಸು, ಮಾವು ಇವೇ ಅಲ್ವಾ ಜಾಸ್ತಿ ಇರೋದು. ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ಅದು ಕೂಡ ಖಾರನೇ ಆಗಿರುತ್ತೆ. ನಂತರ ತೊವೆ ಮಾಡಿದ್ದೆ. ದಾಲ್ ಥರನೇ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತೊವೆ. ಈಗ ಊಟಕ್ಕೆ ರೆಡಿಯಾಗಿದೆ. ಹಾಗೆ ಇದು ಕೂಡ ಆಲ್ರೆಡಿ ತೋರಿಸಿದೆ ಅಲ್ವ ನಿಮಗೆ. ಇದು ಅನ್ನ ಜೊತೆಗೆ ಚೆನ್ನಾಗಿರುತ್ತೆ. ಈಗ ಆರಿದ ಮೇಲೆ ಡಬ್ಬದಲ್ಲಿ ಹಾಕಿಡಬೇಕಿನ್ನ, ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೋಬೇಕು. ಊಟಕ್ಕೆ ಸ್ವಲ್ಪ ಹಾಕ್ಕೊಂಡಾದ ನಂತರ ಗಾಜಿನ ಬಾಟ್ಲಲ್ಲಿ ಹಾಕಿಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಮಧ್ಯಾಹ್ನದ ಮೆನು ನೋಡಿ ಇದಾಗಿತ್ತು. ಅಪ್ಪೆ ಹುಳಿ ಅಂತೂ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮಿಗೆ ನೋಡ್ಕೊಂಡು ಬರೋಣ ಅಂತೇಳಿ ಕಬ್ಬಾಳಮ್ಮನ ಜಾತ್ರೆಗೆ ಹೊರಟಿದ್ವಿ. 3 ವರ್ಷಕ್ಕೆ ಒಂದು ಸರಿ ಬರುವಂಥ ಜಾತ್ರೆ ಅಂತ. ಇದು ಊರ ಹಬ್ಬ ಅಂತ ಕೂಡ ಹೇಳ್ತಾರೆ. ತುಂಬ ಕಡೆಯಿಂದ ದೇವ್ರನ್ನ ತೊಗೊಂಡು ಬರ್ತಾರಂತೆ. ಇಲ್ಲೂ ಕೂಡ ದೇವ್ರು ತೊಗೊಂಡು ಬರ್ತಾಯಿದ್ರು. ನಾವು ಹೋಗುವಾಗ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಅಲ್ಲೇ. ಹಾಗೆ ಸಂಜೆ ಟೈಮಿಗೆ ಒಂದು ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬರೋಣ, ಜಾತ್ರೆ ಪೇಟೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ನಾಟಕ ಕೂಡ ಇತ್ತು. ಒಂದು ಸ್ವಲ್ಪ ಹೊತ್ತು ನಾಟಕನೂ ನೋಡ್ಕೊಂಡು ಬಂದರೆ ಆಯಿತು ಅಂಥೇಳಿ ಬಂದಿದ್ದೀವಿ. ನೋಡೋಣ ಹೇಗಿದೆ ಅಂಥೇಳಿ. ಬನ್ನಿ ಒಂದು ರೌಂಡ್ ಜಾತ್ರೆ ಪೇಟೆ ಎಲ್ಲ ಸುತ್ತಾಡ್ಕೊಂಡು ಬರೋಣ. ಏನೆಲ್ಲ ಬಂದಿದೆ ಅಂತ ನೋಡ್ಕೊಂಡು ಬರೋಣ.
ಇಲ್ಲಿ ಜಾಯಿಂಟ್ ವೀಲೆಲ್ಲ ಬಂದಿತ್ತು, ತುಂಬ ಕೆಳಗಡೆನೇ ಇಟ್ಟಿದ್ದು, ಅದಕ್ಕೆ ಸ್ವಲ್ಪ ಭಯ ಆಯಿತು ಹತ್ತೋದಕ್ಕೆ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಬಂದಿದ್ದಾಯಿತು. ಇಲ್ಲಿ ಮಣ್ಣು ಮಡಿಕೆಯಲ್ಲಿ ಸೋಡಾ ಕೊಡ್ತಾಯಿದ್ರು, ಚೆನ್ನಾಗಿದ್ರೆ ನೋಡೋಣ ಅಂತ ನಿಂತ್ಕೊಂಡ್ವಿ. ಆಮೇಲೆ ಕೇಳ್ತಾಯಿದ್ರು ಹಸ್ಬೆಂಡ್, ಅದನ್ನು ತೊಳಿತೀರಾ ಮಡಿಕೆನ ಅಥವಾ ಬೇರೆ ಕೊಡ್ತೀರಾ ಅಂತ ಕೇಳ್ತಾಯಿದ್ರು. ಇಲ್ಲ ಅವರು ಅದನ್ನೇ ಕೊಡೋದು ಅಂತ ಹೇಳ್ತಾಯಿದ್ರು. ಆಮೇಲೆ ಸರಿ ಬೇಡ ಅನಿಸ್ತು, ಅಷ್ಟೊಂದು ಕ್ಲೀನ್ ಇಲ್ಲ ಅನಿಸ್ತು, ಹಾಗೆ ಬಿಟ್ಟು ಬಂದ್ವಿ. ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಬೇಕು. दर्शनवानी गोरिया देवा दर्शनवानी गोरिया मरदिनम केरळवे द्वारका नगरके मरदिनम केरळ मधुर मिलन नयन शिल्प कलो चातुर्य ಹಬ್ಬ ಅದ್ಯಾವ ಶಿಲ್ಪಿಯ ಕೈ ಚಾತುರ್ಯವಿರಬೇಕು. ಆಫೀಸ್ ಓಪನಿಂಗ್ ಟೈಮಲ್ಲಿ ಕೊಟ್ಟಂಥ ದೊಡ್ಡ ಗಿಫ್ಟ್ ಇದು, ಆದರೆ ಓಪನ್ ಮಾತ್ರ ಮಾಡಿರಲಿಲ್ಲ. ಯಾಕೆಂತಂದರೆ ಹೆಚ್ಚಾಗಿ ಏಪ್ರಿಲ್ ಮೇದಲ್ಲಿ ನಾನು ಊರ ಕಡೆಗೆ ಹೊರಟುಬಿಡ್ತಿದ್ದೆ, ಬೆಂಗಳೂರಲ್ಲಿ ಇರ್ತಾ ಇರಲಿಲ್ವಲ್ಲ, ಅದಕ್ಕೋಸ್ಕರ ಇದನ್ನ ಓಪನ್ನೇ ಮಾಡಿರಲಿಲ್ಲ. ಇದು ಸರಿ ಅಂತೂ ತುಂಬಾ ಸೆಕೆ ಇತ್ತು, ಹಾಗೆಯೇ ಖುಷಿಗೆ ಕಾಲೇಜ್ ಇರೋದ್ರಿಂದ ಬೆಂಗಳೂರಲ್ಲೇ ಇದ್ವಲ್ಲ, ಅದಕ್ಕೆ ಈಗ ಇದನ್ನ ತೆಗಿತಾ ಇದ್ದೀನಿ. ಅದು ತೆಗೆಯುವಂಥ ಟೈಮೇ ಬಂದಿರಲಿಲ್ಲ, ತೆಗಿಬೇಕು ನೋಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ತೆಗೆದಿರಲಿಲ್ಲ. ಶೋರೂಮಲ್ಲಿ ಹೆಂಗಿತ್ತು ಹಾಗೆ ಇತ್ತು 2 ವರ್ಷದಿಂದ ನಮ್ಮ ಮನೆಯಲ್ಲಿ. ನಂತರ ಜನರ ಯಾರನ್ನಾರು ನೋಡಿದ್ದೀರಾ? ಖಂಡಿತ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಗಿಫ್ಟೆಲ್ಲ ಕೊಟ್ಟರೆ ಹೇಗಿದೆ ನೋಡಬೇಕು, ಅದ್ರೊಳಗೆ ಏನೋ ಕ್ಯೂರಿಯಾಸಿಟಿ ಎಲ್ಲ ಇರುತ್ತೆ, ನೋಡ್ತಾರೆ. ನಾನು ನೋಡಿ ಓಪನ್ನೇ ಮಾಡಿಲ್ಲ. ಯಾಕೆ ಅಂತಂದರೆ ಗೃಹ ಪ್ರವೇಶ ಆಗಿ 1 ವಾರದೊಳಗೇ ಊರ ಕಡೆ ಹೊರಟುಬಿಟ್ಟೆ ನಾನು. ಆವಾಗೇ ಓಪನ್ ಮಾಡಿದ್ರೆ ಮಾಡಿಬಿಡ್ತಿದ್ದೆ ಏನೋ. ಅದಾದಮೇಲೆ ನೆಕ್ಸ್ಟ್ ಇಯರ್ ಅಷ್ಟೇ ಟ್ರಿಪ್ಪಿಗೆ ಹೋದ್ವಿ, ಜಪಾನ್ ಹೋದ್ವಿ. ಅದಾದಮೇಲೆ ಊರಿಗೆ ಹೋದೆ, ಮದುವೆ, ಗೃಹ ಪ್ರವೇಶ, ಅದು ಇದು ಅಂತೇಳಿ ತುಂಬಾ ಬ್ಯುಸಿ ಆಗಿಬಿಟ್ಟೆ. ಆವಾಗಲೂ ಕೂಡ ನನಗೆ ಓಪನ್ ಮಾಡೋಕ್ಕೆ ಆಗಿಲ್ಲ. ಬಟ್ಟೆ ಎಲ್ಲ ಕಟ್ಟಿಬಿಟ್ಟು ಅದನ್ನ ಚೆನ್ನಾಗಿ ಇಟ್ಟಿದ್ನಲ್ಲ, ಮತ್ತು ಅದರ ತೆಗೆದ್ರೆ ಇಷ್ಟು ನೀಟಾಗಿಡೋದು ಕಷ್ಟ ಅಂತೇಳ್ಬಿಟ್ಟು ಮುಟ್ಟಕ್ಕೆ ಹೋಗಿರಲಿಲ್ಲ. ಈಗ ಅದಕ್ಕೆ ಓಪನ್ ಮಾಡೋವಂಥ ಟೈಮ್ ಬಂದಿದೆ. ನಂತರ ಯಾರಾದರೂ ಇದ್ದೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಹೊಸದಾಗಿರುತ್ತೆ. ಈಗ 2 ವರ್ಷದ ನಂತರ ನೋಡಿ, ಈಗ ಹೊಸದಾಗಿ ನಾನು ಇದನ್ನ ಓಪನ್ ಮಾಡ್ತಿರೋದ್ರಿಂದ ಇದು ಇವಾಗ ಹೊಸದು. ಇಲ್ಲಾಂದರೆ 2 ವರ್ಷಕ್ಕೆ ಸುಮಾರಿಷ್ಟು ಹಾಳಾಗಿಬಿಟ್ಟಿರ್ತಿತ್ತಲ್ವ ಓಪನ್ ಮಾಡಿದರೆ. ಈಗ ಜಸ್ಟ್ ಕೊಟ್ಟಂಗಿದೆ ಇದು. ಕೊಟ್ಟವ್ರನ್ನ ನೆನಪು ಮಾಡ್ಕೊಳ್ತಾ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಬೇಸಿಗೆಗಾಲದಲ್ಲಿ ಇರದೇ ಇರೋದ್ರಿಂದ ಚಳಿಗಾಲ ಮಳೆಗಾಲದಲ್ಲಿ ಅವಶ್ಯಕತೆ ಇರಲ್ಲ ಇಲ್ಲಿ ಬೆಂಗಳೂರಲ್ಲಿ, ಅದಕ್ಕೆ ಓಪನ್ ಮಾಡೇ ಇರಲಿಲ್ಲ. ಇವಾಗ ಇದರ ಓಪನ್ ಮಾಡಿ ಇವತ್ತೇನೆ ಇದನ್ನ ಬಳಸಬೇಕಂತ ಆಗೋಗಿದೆ. ಇವಾಗ ಈ ಬಾಕ್ಸಲ್ಲಿ ಏನಾದರೂ ತುಂಬಿ ಇಡ್ಬೋದು. ಮುಂಚೆ ಎಲ್ಲ ಬಾಡಿಗೆ ಮನೇಲಿರುವಾಗೆಲ್ಲ ಈ ಬಾಕ್ಸ್ಗಳೆಲ್ಲ ಹಂಗೆ ಎತ್ತಿಟ್ಕೊಳ್ತಿದ್ವಿ. ಯಾಕೆಂದರೆ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಮತ್ತೆ ತುಂಬ್ಕೊಂಡು ಹೋಗ್ಬೇಕಲ್ಲ ಅಂಥೇಳಿ. ಈಗ ಸ್ವಂತ ಮನೆಯಲ್ಲಿ ಅದರ ಬಳಕೆ ಮತ್ತೇನಿರಲ್ಲ, ತುಂಬ್ಕೊಂಡು ಹೋಗೋದೇನಿರಲ್ಲ. ನೋಡಿ ಈ ರೀತಿ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅನಿಸುತ್ತೆ ಕಲರ್. ಇದು ಬ್ಲ್ಯಾಕ್ ಅಥವಾ ಡಾರ್ಕ್ ಬ್ಲೂ ಅಂತ ಗೊತ್ತಾಗ್ತಾ ಇಲ್ಲ, ಓಪನ್ ಮಾಡಿದ್ಮೇಲೆ ಗೊತ್ತಾಗಬೇಕು. ಬ್ಲ್ಯಾಕ್ ಕಲರ್ ಅಲ್ಲ, ಇದು ಡಾರ್ಕ್ ಬ್ಲೂ ಕಲರ್. ಇದು ಇವತ್ತಿಂದನೇ ಇದನ್ನು ಬಳಸಬೇಕು. ಇವಾಗ ನೈಟಿಗೆ ಹಾಕ್ಕೊಂಡು ಮಲ್ಗೋದಕ್ಕೆ ಅಂತಲೇ ಇವಾಗ ತೆಗೆದಿದ್ದನ್ನ. ಈಗ ಊಟ ಎಲ್ಲ ಆಗಿ ಅಡುಗೆ ಮನೆ ಕ್ಲೀನಿಂಗು, ಪಾತ್ರೆ ವಾಶ್ ಎಲ್ಲ ಮುಗೀತು.
ಮಲಗೋಕ್ಕೆ ಹೊರಡಬೇಕು, ಅದಕ್ಕೆ ತಗೊಂಡೇ ಹೋಗುವ, ಇದಕ್ಕೆ ನೀರೆಲ್ಲ ಹಾಕ್ಕೊಂಡು ಅಂತೇಳಿ ತೆಗೆದೆ. ಕಲರ್ ಚೆಂದಿದೆಯಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ ಗೊತ್ತಾಗುತ್ತೆ ಪುಟಾಣಿ ಬೆಕ್ಕಿನ ಮರಿನ ಅದರ ಅಮ್ಮನ ಮೈ ಮೇಲೆ ಮಲಗಿಸಿಟ್ಟಿದ್ದೀನಿ ನೋಡಿ. ಒಂದೇ ಕಲರ್, ಇಬ್ಬರೂ ಒಂದೇ ಮರಿ ಇರೋದು. ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಅರಳಿರುವಂಥ ಗುಲಾಬಿ ಹೂಗಳು. ಹಾಗೆ ಇದಕ್ಕೆ ಸಗಣಿ ನೀರು ಹಾಕ್ಕೊಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ನೀರು ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಒಂದೊಂದು ಮೊಗ್ಗಷ್ಟು ಹಾಕ್ಕೊಟ್ಬಿಟ್ಟು ಹೋಗ್ತೀನಿ. ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಟೆರೆಸ್ ಮೇಲೆ ಒಂದು ಅಮ್ಮ ಮರಿ ಇದೆ, ಕೆಳಗಡೆ ಕೂಡ ಇನ್ನೊಂದು ಅಮ್ಮನ ಮತ್ತು ಮರಿನ ನೋಡ್ಬೋದು. ಹಾಗೆ ಸಂಜೆ ಟೈಮಿಗೆ ಒಂದು ರೌಂಡ್ ಹೊರಗಡೆ ಹೋಗಿ ಬರೋಣ, ತುಂಬ ಸೆಕೆ ಆಗ್ತದೆ ಅಂತೇಳಿ ಗಾಡಿ ತೊಗೊಂಡು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದೆ. ಒಂದಿಷ್ಟು ನವಿಲುಗಳು ಓಡಾಡ್ತಾ ಇತ್ತು ಖಾಲಿ ಸೈಟಲ್ಲಿ. ಒಂದಿಷ್ಟು ದೊಡ್ಡ ಜಾಗ ಇತ್ತು, ಗೌರ್ಮೆಂಟ್ ಜಾಗ ಇರಬೇಕು. ಅಲ್ಲೆಲ್ಲ ನವಿಲುಗಳು ಓಡಾಡ್ತಾ ಇತ್ತು. ಸ್ವಲ್ಪ ಹೊತ್ತು ನಿಂತು ನೋಡಿದೆ, ಹಾಗೆ ಒಂದು ವಿಡಿಯೋ ಕೂಡ ಮಾಡಿದೆ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಹತ್ತಿರದಿಂದ ನೋಡೋಕ್ಕೆ ಚೆನ್ನಾಗಿತ್ತು. ಕಾಂಪೌಂಡ್ ಇರುತ್ತಲ್ಲ, ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ. ಆಚೆನೇ ನಿಂತು ಒಂದು ಸ್ವಲ್ಪ ಹೊತ್ತು ಅದು ಓಡಾಡೋದೆಲ್ಲ ನೋಡಿದೆ. ಹಾಗೆ ಸಂಜೆ ಟೈಮಿಗೆ ಮನೆಗೆ ಬಂದಮೇಲೆ ಟೆರೆಸ್ ಮೇಲೂ ಕೂಡ ಸ್ವಲ್ಪ ವಾಕ್ ಮಾಡಿದೆ. ಸೂರ್ಯಾಸ್ತ ಆಗುವಂಥ ಸಮಯ ಆಗಿತ್ತು. ಆಕಾಶ ಎಲ್ಲ ಒಂಥರ ರೆಡ್ ಕಲರಲ್ಲಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ.